ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದ್ರೆ ನಾವು ಧಾರವಾಡದಾಗಿರೋ ಮುರುಘಾ ಮಠದ ಜಾತ್ರೆಗೆ ಹೊಂಟೇವಿ. ಇವತ್ತು ಲಾಸ್ಟ್ ಡೇ ಇರ್ತದ, ನಮಗೂ ಲಾಸ್ಟ್ ಡೇ ಟೈಮ್ ಸಿಕ್ತು. ಇವತ್ತು ಮುರುಘಾ ಮಠದ ಜಾತ್ರೆ ಐತಿ, ಜಾತ್ರೆಗೆ ಹೊಂಟೇವೆ ನಾವು. ಮತ್ತು ನಾವು ಇವಾಗ ಎಲ್ಲಿದ್ದಾವಂದ್ರೆ ನಮ್ಮ ಊರು ದಾಟಿ ಇನ್ನೂ ಬಂದಿಲ್ಲ. ಒಂದು ನಮ್ಮ ಊರು ದಾಟಿ ರೈಲ್ವೆ ಗೇಟ್ ಬರ್ತೈತಲ್ಲ, ಫಸ್ಟ್ ಲಾಗ್ದಾಗ ಹೇಳಿದ್ವಲ್ಲ ರೋಡ್ ಕೆಟ್ಟೈತಿ, ಇದನ್ನು ರಿಪೇರಿ ಮಾಡ್ಸೋದಿಲ್ಲ ಅಂತೇಳಿ ಅದನ್ನು ಇವಾಗ ರಿಪೇರಿ ಮಾಡಿಸಿಲ್ಲ. ಬ್ರಿಡ್ಜ್ ಎಲ್ಲ ರೆಡಿ ಆಗೈತಿ. ಇವಾಗ ಬ್ರಿಡ್ಜ್ ಮೇಲನ್ನ ರೆಡಿ ನಿಂತೇವೆ. ನಾವು ರೆಡಿ ಆಗಿದ್ದು ಬ್ರಿಡ್ಜ್ ಮ್ಯಾಗನ ನಿಂತೇವಿ. ನಮ್ಮ ಗಾಡಿನೂ ಇಲ್ಲಿ ನಿಂತೈತಿ. ಮತ್ತೇನಪ್ಪ ಅಂದ್ರೆ ಈಗ ಮುರುಘಾ ಮಠದ ಜಾತ್ರೆಗೆ ಹೋಗ್ಬೇಕು. ಬೇರೆ ಜಾತ್ರೆಗೆ ಹೋಗ್ಬೇಕು. ಇವೆಲ್ಲ ಹಾಸ್ಟೆಲ್ಸ್ ಅವಾಗಿನ ನಮ್ಮ ಇವು. ಹೋಗಿದ್ರಿ ಮಾತಾಡಕೊಳ್ಳಿ. ಆಡೋಣ ಯಾಗ ಹೋಗ್ತಿರೋದು ಅಷ್ಟ. ಬಿಡು ಸುಡಾತಾವ ನಾವು ಸುಡಾತಿರ್ಬೋದು ಬಿಡ್ಲಿ. ಅದಕ್ಕೆ ಏನಂತಾರಪ್ಪ, ಅಲ್ಲಿ ಅಗ್ರಿ ಕಾಲೇಜ್ನಾಗ ಹಚ್ಚಿದ್ವಿ ನಾವು ಅವ್ರ ಗಿಡ ಗೊತ್ತು. ಇದೆಲ್ಲ ಹೋಟೆಲ್ ಎಂಟ್ರೆನ್ಸಿಗಿದೆ. ನಾವು ಡೈರೆಕ್ಟ್ ಒಳಗೆ ವಿಡಿಯೋ ಮಾಡ್ಕೊಂಡ್ಬಿಡ್ತೀವಿ. ಬರ್ಡೇದಂತ ಹೇಳಿದ್ವಲ್ಲ, ಅದಕ್ಕೆ ಬರ್ಡೇ ಇದೆ ಅಷ್ಟೈತಲ್ಲ. ಏನು ಆರ್ಡರ್ ಮಾಡ್ತೀವಿ ನೋಡೋಣ. ಏನಪ್ಪ ಅಂದ್ರೆ ಜಾತ್ರೆ ಮುಗಿಸ್ಕೊಂಬಂದು ಜಾತ್ರೆ ಒಳಗೆ ಒಂದಷ್ಟು ಐಟಮ್ ತೊಂದು ಅವ್ನ ಮನೆಗೆ ಹೋಗಿ ತೋರಿಸ್ತಾನೆ ಅಂತ ಹೇಳಿದ್ರೆ, ಜಾತ್ರೆ ಏನು ಭಾಳ ಮಾಡೋಕ್ಕೆ ಹೋಗಲಿಲ್ಲ ನಾವು. ಯಾಕಂದ್ರೆ ಅಷ್ಟು ಸುಮ್ಮ ಹೋಗಿ ಬಂದುಬಿಟ್ಟು ಒಂದು ಕಡೆ ಊಟಕ್ಕೆ ಬಂದೇವಿ. ಇಲ್ಲೇ ನಮ್ಮೂರು ಹೋಗೋ ಹಾದಿ ಒಳಗೆ ಐತಿದ್ದು. ಇವಾಗ ಆಗೈತೆ ರೀಸೆಂಟಾಗಿ ಬ್ರೋವನ್ ಗಾರ್ಡನ್ ರೆಸ್ಟೋರೆಂಟ್ ಅಂತ ಹೇಳಿ. ಇಲ್ಲಿ ಬರೀ ವೆಜ್ ಅಷ್ಟೇ ಸಿಗ್ತೈತಿ. ಅದು ಬಿಟ್ಟರೆ ನಾನ್ ವೆಜ್ ಅದು ಏನು ಸಿಗೋಂಗಿಲ್ಲ, ಜಸ್ಟ್ ವೆಜ್ ಹೋಟೆಲ್ ಇದು. ಫುಲ್ ಒಂಥರ ಮಸ್ತ್ ಮಾಡಿದ್ದಾರೆ ಇದನ್ನು. ನಾವು ಫಸ್ಟ್ ಟೈಮ್ ಬಂದೀವಿ. ಒಂಥರ ಗಾರ್ಡನ್, ಫುಲ್ ಗಾರ್ಡನ್ ಒಳಗೆ ಐತಿ, ಹೊರಗೆ ಕುಂತು ಊಟ ಮಾಡೋಂಗೆ. ವೆಜ್ ಹಂಡಿ ತೊಗೊಂಡೆ ನಾ ಇವಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ಆಲ್ರೆಡಿ ನಾನು ತಿಂತೀನಿ ಫಸ್ಟ್. ನಾ ಊಟ ಮಾಡತ್ತೀನಿ ಇವಾಗ. ಮಸ್ತ್ ಐತಿ ಊಟ. ವೆಜ್ ಹಂಡಿ ಒಳಗೆ ಏನು ಹಾಕಿದಾರೆ ಅಂದ್ರೆ ಬೀನ್ಸ್, ಕ್ಯಾರೆಟ್ ಮತ್ತು ಹೂಕೋಸು,
ಮತ್ತು ಅದು ವಟಾಣಿ ಕಾಳು ಅದು ಹಿಂಗೇನೇನೋ ಹಾಕಿ ಮಿಕ್ಸ್ ಪಲ್ಯ ಮಾಡಿದಾರೆ. ಟೇಸ್ಟ್ ಆಗೈತಿ. ನೀವು ಬರೋ ಅನ್ಸತಿ ಮಸ್ತ್ ಐತಿ. ವೆಜ್ ಊಟ ರೆಸ್ಟೋರೆಂಟ್ ಒಳಗೆ ಮಸ್ತ್ ಒಂಥರ ಗಾರ್ಡನ್ ಫುಲ್ ಗಾರ್ಡನ್ ಐತಿ. ಗಾರ್ಡನ್ ಒಳಗೆ ಐತಿ ಊಟ. ಮತ್ತು ಬರ್ಡೇನೂ ಮಾಡ್ಕೋಬೋದು ಇಲ್ಲಿ. ಬರ್ಡೇಗೂ ಮಸ್ತ್ ಡೆಕೋರೇಷನ್ ಮಾಡಿದ್ರು. ಅಲ್ಲಿ ನೋಡ್ಕೊಂಬಂದು ಇವಾಗ ಅದನ್ನು ತೋರಿಸ್ಕೊಂಡು ತಿಂದ್ರೆ ಇನ್ನೊಂದು ರೊಟ್ಟಿ ಬೇಕು. ಊಟ ಮಾಡೋಣ. ಇನ್ನೊಂದು ರೊಟ್ಟಿ ಸಾಕ ನಂಗೆ ಹೇಳಿ ಇನ್ನೊಂದು ರೊಟ್ಟಿ. ರೈಸ್ ತೊಗೊಂಡೇವಿ ಇವಾಗ. ಮಸಾಲ ರೈಸ್ ಟೇಸ್ಟ್ ಐತಿ. ಇದು ಖಾಲಿ ಮಾಡೋತ್ತಿದ್ನ ಇನ್ನೂ ಭಾಳ ನನಗಾಗಲ್ಲ. ನೀನ ತಿನ್ನಿದ್ದೀನಿ ಇಷ್ಟು. ನೀವು ಬರೋ ಅನ್ಸತಿ ಮಸ್ತ್ ಐತಿ. ವೆಜ್ಜ ಓನ್ಲಿ ವೆಜ್ ಅಷ್ಟೇ ಮತ್ತಿಲ್ಲ ಚಿಕನ್ ಅದು ಸಿಗಂಗಿಲ್ಲ. ಇದೊಂದು ಏನೀಗ ಕೋಲ್ಡ್ ಡ್ರಿಂಕ್ಸ್ ತೊಗೊಂಡೇವಿ 2. ಮತ್ತು ಗ್ಲಾಸ್ ಚೇಂಜ್ ಕೊಟ್ಬಿಟ್ಟಾರ ಅವ್ರ ಅಜ್ಜಿ. ಗ್ಲಾಸ್ ಇರೋಕ್ಕಿಲ್ಕ ಅಂತಿದ್ದು ಮೇವಿ ನಾವು ಹೋಟೆಲ್ ನೋಡಿ ಕಿಸಿಂದ ಬೈಯೋರು ಹಾಕೊಂಬಿಡ್ರಿ. ಇಷ್ಟು ಖಾಲಿ ಮಾಡೋಣ. 2 ರೊಟ್ಟಿ ಅರ್ಧ ಯಾಕೆ 70% ರೈಸ್ ನಾನು ತಿಂತೀನಿ. ಏನು ಅದಷ್ಟು ತಿನ್ಬೇಡಿ. ಏಟಾಯ್ತದ ಕೋಲ್ಡ್ ಡ್ರಿಂಕ್ಸ್ ಅರ ಕುಡಿ ಹೋಗ್ಲಿ. ಇನ್ನೊಂದು ಸ್ವಲ್ಪ ತರಿಸ್ಲಿ. ರೈಸ್ ತಿನ್ನಿ ಇನ್ನೊಂದು ಸ್ವಲ್ಪ ಬಿರಿಯಾನಿ ಅದು ಹೇಳಿನ. ನೀರೇನು ನೋಡೋ ಕೈ ತಗೊಳತಿ. ನೀ ಕುಡಿಯೋ. ನನ್ನ ವಿಡಿಯೋ ಮಾಡತ್ತೀನಿ. ನನಗೆ ಫಸ್ಟ್ ಡೇ ಅನ್ನಿಸಿದ್ದಲ್ಲ ಅದಕ್ಕೆ ಇದ್ರಲ್ಲೇ ಕೈ ತಕ್ಕೋದು. ಅದು ನಾನು ನನ್ನ ಗಂಡ ಸೇರಿ ಇಷ್ಟು ಪಲ್ಯ ವೇಸ್ಟ್ ಮಾಡಿದ್ದು. ಆ್ಯಕ್ಚುಲಿ ಭಾಳ ಕೊಟ್ಬಿಟ್ಟಿದ್ರು ಅವರು. ಏನು ಮಾಡೋದು. ಕೋಲ್ಡ್ ಡ್ರಿಂಕ್ಸ್ ಚಿಯರ್ಸ್. ಬೆಂಕಿ ಬಬಲಾ ಇದೆ. ಬಿಲ್ ಬರ್ತದೆ ತಡಿ. ಬೆಂಕಿ ಬಬಲಾ ಇದೆ. ಬಿಲ್ ಅಂತ ತೋರಿಸ್ತಾವಂತ. ಬೆಂಕಿ ಬಬಲಾ ಇದೆ ಆಕೈತೆ ಅವಾಗ. ಇನ್ನೂ ಫೋಟೋ ಶೂಟ್ ಐತೆ ನಮ್ಮ. ಇಟ್ಟು ಕೊಟ್ಟು ತಿಂದಿದ್ದಕ್ಕಾದ್ರೂ ಫೋಟೋ ತಗೊಂಡು ಹೋಗ್ತೇವೆ ನಾವು. ಇವ್ರ ಕಾಂದೈತಿಲ್ಲ ಅಡುಗೆ ಮಾಡೋ ಶೆಫ್. ಎಲ್ಲ ಚೀನಾ ನೇಪಾಳದಾರ ಅದಂಗೆ ಅದಾರಪ್ಪ ಇಲ್ಲಿ. ಕೋಲ್ಡ್ ಡ್ರಿಂಕ್ಸ್ ಕುಡಿದು ನೀರು ಕುಡಿತಿ. ಅಂಥ ಶನಿ ಅದೆಯಾ ಆಮೇಲೆ ನೀವು. ಸಿಸ್ಟಮ್ ಎಲ್ಲ ಚೆಂದ ಮಾಡ್ಯಾರಲ್ಲ ಇಲ್ಲಿದೆ. ಕೊಂಡ್ರೋ ಟೈಬಲ್ ಆಗಿರ್ಬೋದು. ಒಬ್ಬೊಬ್ರಿಗೆ ಒಂದೊಂದು ಗ್ಲಾಸ್ ನೀನು ಮಾಡ್ತಾರೆ. ಹೇಳ ಏನರ ನಾನು ಹೇಳತ್ತೆ. ನಾವು ಗಾರ್ಡನ್ ಈಗ ಗಾರ್ಡನ್ನಾಗ ಕುಂತೇವೆ ನಾವು ಊಟ ಮಾಡತ್ತೇವಿ. ಆ ಕಡೆ ಗಾರ್ಡನ್ ಇದು ಅಕೌಂಟ್ 606. ಊಟ ಎಲ್ಲ ಮಾಡ್ಕೊಂಡು ಇವಾಗ ಅಲ್ಲಿ ಬ್ಯಾಕ್ ಸೈಡ್ ಕುಂತಿದ್ವಿ ನಾವು. ಈಗ ಈ ಕಡೆ ಮುಂದೆ ಬಂದು ಹಂಗೆ ಸುಮಾರು ಫೋಟೋ ತಗೊಂಡ್ರೆ ಲೈಟಿಂಗ್ಸ್ ಮಾಡಿದ್ವಲ್ಲ ಫೋಟೋ ತಗೊಳಕಂತಿದ್ದು ಬಂದು. ಇನ್ನೂ ಅಲ್ಲಿ ಬಡ್ಡೆ ಮಾಡ್ಕೊಳ್ಳಲು ಇನ್ನೂ ಡೆಕೋರೇಷನ್ ಫುಲ್ ಮಾಡಿದ್ದಾರೆ. ಫುಲ್ ಗಾರ್ಡನ್ ಇದೆ. ಹೊರಗೇನ ಊಟಕ್ಕೆ ಕುಂತಿರೋದು ಮಸ್ತ್ ಐತಿ ಪ್ಲೇಸ್. ನೀವು ಒಂದ್ಸತಿ ಬರ್ರಿ. ನಾವು ಇನ್ನೂ ಫೋಟೋದು ತಗೊಳತ್ತೀವಿ. ಹೇಳಿ ಏನು ಆಮ್ಯಾಕ ಇಲ್ಲಿ ಎಂಗೇಜ್ಮೆಂಟು ಮಾಡ್ಕೋಬೋದು ಅನ್ನಿಸ್ತೈತಿ. ಆಮ್ಯಾಕ ಬಡ್ಡೇದು ಐತಿ ಇಲ್ಲೆಲ್ಲ. ಒಟ್ಟು ಚಲೋ ಐತಿ. ಬೇಬಿ ಶವರ್. ಬೇಬಿ ಶವರ್ ಅದು ನೆಕ್ಸ್ಟ್ ಬೇಬಿ ಶವರಿಗೆ ನಾವು ಇಲ್ಲೇ ಬರ್ತೇವೆ. ಹಂಗೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಅವ್ರು ಬೇಬಿ ಶವರ್ ಅಂತ ಹೇಳಿ. ಅದಕ್ಕೆ ಹೇಳಿದೆ ನಾನು. ಯಾರೋ ಮಾಡ್ಕೊಂಡಾರ ಮೇ ಬಿ ಈಗ ರೀಸೆಂಟಾಗಿ ಮಾಡ್ಕೊಂಡಾರ ಕದತಿ. ಇನ್ನೂ ಡೆಕೋರೇಷನ್ ತೆಗೆದಿಲ್ಲ ಬೇಬಿ ಶವರದ್ದು ಈತಲ್ಲಿ. ಇನ್ನೂ ಥರ ಫಂಕ್ಷನ್ಸ್ ಆಗ್ತಾವೆ. ನಮಗೂ ಅಷ್ಟು ಡಿಕ್ಲೇರಿಗೆ ಗೊತ್ತಿಲ್ಲ. ಬೇಬಿ ಶವರ್ದು ನೋಡಿದ್ರೆ ಕಾಸ್ಟ್ಲಿ ಅಂತ ಅನ್ನಿಸ್ತೈತಿ. ಬಟ್ ಅಷ್ಟೇನಿಲ್ಲ. ನೋಡಕ್ಕೆ ಮಾತ್ರ ಫುಲ್ ಕಿಚ್ ಐತೆ. ಅದು ಭಾಳ ಕಾಸ್ಟ್ಲಿ ಅನ್ನಿಸ್ತೈತೆ ನೋಡಕ್ಕೆ. ಬಟ್ ಅಷ್ಟು ಕಾಸ್ಟ್ಲಿ ಏನಿಲ್ಲ. ಊಟನೂ ಮಾಡ್ಕೊಂಡು ಎಲ್ಲನೂ ಬಿಲ್ ಏನು ಭಾಳ ಏನಾಗಿರ್ಕಿಲ್ಲ. 606 ಆಗಿತ್ತು ಅಷ್ಟೇ. ಸೀದಾ ಫಸ್ಟ್ ಮನೆಗೆ ಹೋಗ್ತಾವಂತ. ಮನೆಗೆ ಹೋಗಿ ಫೋಟೋ ಶೂಟ್ ಮಾಡ್ಕೋಬೇಕು. ಮಸ್ತ್ ಪ್ಲೇಸ್ ಐತಿ ಇಲ್ಲಿ ಫೋಟೋ ತಗೊಳಕ್ಕೆ. ಮಸ್ತ್ ನೇಚರ್ ಐತಿ. ನಾವು ರಾತ್ರಿ ಬಂದು ಮನೆಗೆ ಹೋಗಿ ಸಿಗ್ತಾವಂತ. ಸೀದಾ ಫಸ್ಟ್ ಮನೆಗೆ ಹೋಗಿ ಸಿಗ್ತಾವಂತ. ಜಾತ್ರೆ ಒಳಗೆ ಏನೇನು ತೊಗೊಂಡ್ರಪ್ಪ ಅಂದ್ರೆ ಫಸ್ಟ್ ಇದು ತೊಗೊಂಡ್ರಿ. ನನ್ನ ಗಂಡ ಕುಡ್ಸಿ. ನನ್ನ ಗಂಡ ಆ್ಯಕ್ಚುಲಿ ಇವತ್ತು ರೋಸ್ ಡೇ. ನನ್ನ ಗಂಡ ರೋಸ್ ಡೇ ದಿನ ಟೆಡ್ಡಿ ಡೇ ಮಾಡಿಬಿಟ್ಟಾನ. ಏನು ಮಾಡೋದು ಎಲ್ಲ ಉಲ್ಟಾ ನನ್ನ ಗಂಡನ ಕೆಲಸ. ಅದು ಇರಲಿ. ಕ್ಯೂಟ್ ಟೆಡ್ಡಿ ಮೈ ಫೇವ್ರೇಟ್.
ಆ್ಯಂಡ್ ಮತ್ತೇನು ತೊಗೊಂಡೆ ಅಂದ್ರೆ ಹೆಣ್ಮಕ್ಳು ಸಾಮಾನು ತೊಗೊಳಕ್ಕೆ ಕಲಿತ್ಬಿಟ್ಟೆ ನಾನು ಇವಾಗ ಮನೆ ಸಾಮಾನು ಈಗ ವಾಟೆಗಳು ತೊಗೊಂಡ್ಬಿಟ್ಟೇನಿ. 100 ರೂಪಾಯಿ 5 ಬಂದವ 5. ಮತ್ತು ಇದೊಂದು ಬುಟ್ಟಿ ತೊಗೊಂಡೇನಿ. ಮತ್ತು ಇಯರಿಂಗ್ಸ್ ತೊಗೊಂಡೇನಿ. ನೋಡ್ರಿ ಗ್ಲಾಸ್ 5 ಗ್ಲಾಸ್ ಇವ ಎಷ್ಟು 50 ರೂಪಾಯಿ ಇದಕ್ಕೆ 5 ಗ್ಲಾಸ್ ಬಂದವು. ಹೇ ಆಮೇಲೆ ಬಳಿ ನಂಗೆ ಗೊತ್ತ ಇವು ಮಸ್ತ್ ಬಳಿ ಒಂದಿನ ಹಾಕೋತೇನೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಆನೆ ತಗೊಂಡು ಶೋಕೇಶ್ ಒಳಗಿಡಕ್ಕೆ ಶೋಕೇಶ್ ಒಳಗೆ ಅಥವಾ ದೇವ್ರ ಕೊನೆ ಒಳಗೆ ಡೆಕೋರೇಷನ್ಗೆ ಅದು ಇಲ್ಲಿ ಅಂತ ಇರ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಮನೆಗೆ ಹಾಕಕ್ಕೆ ಸೊಜಿಲಿ ತೊಗೊಂಡಿನಿ. 100 ಕೊಟ್ಟಿಲ್ಲ 100 ಕಿವ್ಯಾನ್ ಮಾಡ್ಕೊಂಡಿಲ್ಲ. ದೇವ್ ಕಣ್ಣಂಗೆ ಕಾಣ್ತೀವಿ ನಾವು ಮೊದಲು ದೇವ್ರಿಗೆ ಆಮೇಲೆ ಹಾಂ ಇವು 4 ತೊಗೊಂಡು 50 ರೂಪಾಯಿ. ಇವು 50 ರೂಪಾಯಿಗೆ 4 ಕೊಟ್ಟಾರ ಅವರು ನಮ್ಗೆ. ಇದೊಂದು ಆ್ಯಕ್ಚುಲಿ ಶೌಕೇಶ್ ಒಳಗೆ ಇಡಕ್ಕೆ ಅದು ಒಂದು ತೊಗೊಂಡೆ ನಾನು. ಜಾತ್ರೆ ಒಳಗೆಲ್ಲ ಚೀಪ್ ಐಟಮ್ಸೇ ಇತ್ತು ಬಟ್ ಮಸ್ತ್ ಐಟಮ್ ಇದು. ಇವೆಲ್ಲ 50 ರೂಪಾಯಿ ಇದ್ವು ಸಾಮಾನು ತೊಗೊಂಡಿತ್ತು. ಆಲ್ಮೋಸ್ಟ್ ಈಗ ಒಂದು 100 ಕೊಟ್ಟು ತೊಗೊಂಡಿದ್ದು. ಅದು ಹೇಳಿದ್ದು 200. ಇದು ಯಾವ್ದು ಕೊಟ್ಟು ಇವತ್ತಿನ ಲಾಗ್ ಇಷ್ಟ. ನೆಕ್ಸ್ಟ್ ನಾಳೆ ಲಾಗ್ನಾಗ ಸಿಗ್ತಾವಂತ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಆ್ಯಕ್ಚುಲಿ ಜಾತ್ರೆ ದಿನ ನಾನು ಲಾಗ್ ಮಾಡಬೇಕಾಗಿತ್ತು, ಯಾಕಂದ್ರೆ ಹೋಗ್ಲಿದ್ದಾರ ಹೋಗಿದ್ದು. ಆದ್ರೆ ನಾವು ಲಾಸ್ಟ್ ಡೇ ಹೋಗ್ಬೇಕಾಯ್ತು. ಸೊ ನೆಕ್ಸ್ಟ್ ಮುಂದಿನ ವರ್ಷ ಯಾವಾಗ ಬರ್ತೈತೆ ಅಂತ ನೋಡ್ಬೇಕು. ಜಾತ್ರೆ ಮುರುಘಾ ಮಠದ ಜಾತ್ರೆ. ಜಾತ್ರೆನೂ ಚಲೋ ಆಯ್ತು ಮತ್ತು ಊಟನೂ ಮಸ್ತ್ ಆಯ್ತು. ಊಟಕ್ಕೆ ಹೋಗ್ರಿ, ಮಸ್ತ್ ಐತಿ. ವೆಜ್ ಮಸ್ತ್ ಐತದ. ಹೋಟೆಲ್ ಅಲ್ಲ ಅದ ಗಾರ್ಡನ್ ಹೋಟೆಲ್ ಅದ, ಮಸ್ತ್ ಐತಿ. ಆಮ್ಯಾಗ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ನೋಡತ್ತೀರಿ, ಇನ್ನೂ ನೋಡಿರಿ, ಇನ್ನೂ ಸಪೋರ್ಟ್ ಮಾಡಿರಿ. ಮತ್ತು ನಾಳೆ ಲಾಗ್ನಾಗ ಸಿಗ್ತಾವಂತ. ಬಾಯ್ ಬಾಯ್, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್.